ಕಿರ್ಚ್ಕೊಳ್ದೆ ಹಾಗೆ ಕೂತಿದ್ದಾರಲ್ಲ ಗೂಬೆಗಳು. ಒಂದು ಕಾಡಲ್ಲಿ ಒಂದು ಸಿಂಹ ಇತ್ತು. ಅದು ಇಡೀ ಕಾಡಿಗೆ ರಾಜ ಆಗಿತ್ತು. ಯಾವುದೇ ಪ್ರಾಣಿ ಬೇಟೆ ಆಡಬೇಕು ಅಂದರೆ ಆ ಸಿಂಹದ್ದು ಪರ್ಮಿಷನ್ನ ಕೇಳಬೇಕಿತ್ತು. ಆದ್ರೆ ನೀನು ಅಲ್ಲೋಗಿ ಏನು ಮಾಡ್ತಿದ್ಯಾ? ಅದು ಚಿಕ್ಕಿ, ನನಗೆ ನೀರು ಬೇಕಾಗಿತ್ತು, ಕುಡಿಯೋಣ ಅಂತ ಬಂದಿದ್ದೆ. ಈಗ ಹೇಳು ಚಿಕ್ಕಿ. ಸರಿ, ನಿದ್ದೆ ಬರ್ತಿಲ್ಲ ಅಂತಿದೆಯಲ್ಲ, ಲೈಟ್ ಆಫ್ ಮಾಡ್ಲಾ? ಬೇಡ ಬೇಡ, ಅದು ಹಾಗೆ ಇರಲಿ. ಯಾಕೆ ಸ್ವಾತಿ ಒಂಥರ ಆಡ್ತಿದ್ಯಾ? ಹುಷಾರಿಲ್ವಾ ಪುಟ್ಟ? ಇಲ್ವಲ್ಲ, ಚೆನ್ನಾಗೇ ಇದೆಯಾ? ಸರಿ, ಉಳ್ದಿದ್ದ ಕತೆನ ನಾನು ನಾಳೆ ಹೇಳ್ತೀನಿ. ಬೆಳಗ್ಗೆ ನನಗೆ ತುಂಬ ಕೆಲಸ ಇದೆ. ಈಗ ನಾನು ಮಲ್ಕೋತೀನಿ, ಆಯಿತಾ? ಚಿಕ್ಕಿ ಪ್ಲೀಸ್, ಈಗಲೇ ಹೇಳು. ಸರಿ ಆಯಿತು, ಮಲ್ಕೋ, ನನ್ನ ಕತೆ ಹೇಳ್ತೀನಿ. ಚಿಕ್ಕಿ, ಹಾಂ, ಡೋರ್ ಕ್ಲೋಸ್ ಮಾಡ್ಲಾ? ಸೊಳ್ಳೆ ಬರುತ್ತಾ? ಹ್ಞೂ. ನಂಗೆ ತುಂಬ ನಿದ್ದೆ ಬರ್ತಾ ಇದೆ, ನಾನು ಮಲ್ಕೋತೀನಿ. ಚಿಕ್ಕಿ ಚಿಕ್ಕಿ ಹೇಳು ಚಿಕ್ಕಿ.
ತರೋಣ. ಏನದು ಸೌಂಡು? ಮಾಯಾ, ಏನು ಇಷ್ಟೊತ್ತಲ್ಲಿ ಏನು ಮಾಡ್ತಿದ್ಯಾ? ಮಾವ, ಅದು ನಾನು ಕೈಯಲ್ಲಿ ಏನದು ಖರ್ಚೀಫು? ಮಾವ, ಅದು ನನಗೆ ಸ್ವಲ್ಪ ತಲೆನೋವು ಮತ್ತು ಶೀತ ಆಗಿತ್ತು. ಅದಕ್ಕೆ ಬೆಳ್ಳಿ ಹತ್ರ ಸ್ವಲ್ಪ ಶುಂಠಿ ಕಾಫಿ ಮಾಡಿಸ್ಕೊಳ್ಳೋಣ ಅಂತ ಬಂದೆ. ಈ ಕಾರ್ ಬೇರೆ. ಪಾಪ ಅವಳು ಬೆಳಗಿಂದ ಕೆಲಸ ಮಾಡಿ ಸುಸ್ತಾಗಿರ್ತಾಳೆ. ಒಂದು ಶುಂಠಿ ಕಾಫಿಗೋಸ್ಕರ ಅವಳು ಎದಳ್ಸಕ್ಕೆ ಬಂದಿದ್ಯಲ್ಲ. ಚಿಕ್ಕ ಕೆಲಸ ನೀನೇ ಮಾಡ್ಕೋಬೋದಲ್ಲ. ಹಾಂ, ಹೌದು ಮಾವ. ಇನ್ನೊಂದ್ಸರಿ ಈ ರೀತಿ ತೊಂದರೆ ಎಲ್ಲ ಕೊಡಬೇಡ. ಅಯ್ಯೋ, ತೊಂದರೆ ಏನಿಲ್ಲ ಮಾವ, ನಾನೇ ಮಾಡ್ಕೊಡ್ತೀನಿ ಬಿಡಿ. ಪರವಾಗಿಲ್ಲ ಬೆಳ್ಳಿ, ನಾನೇ ಮಾಡ್ಕೋತೀನಿ. ನೀನು ಹೋಗಿ ರೆಸ್ಟ್ ಮಾಡು. ಗುಡ್ ಮಾಯಾ, ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಸರಿ ಮಾವ. ಗುಡ್ ನೈಟ್ ಮಾಯಾ. ಏಯ್, ಚೋಟ್ ಮೆಣಸಿನ್ಕಾಯಿ, ಈ ಕಾರ್ ನಿಂತಾನೆ. ಹಾಂ, ಸಡನ್ ಆಗಿ ಹಾಲಲ್ಲಿ ಹೇಗೆ ಆನ್ ಆಯ್ತು? ಗೊತ್ತಿಲ್ಲ. ಮೋಸ್ಟ್ಲಿ ಬಟನ್ನು ಆಟೋಮೆಟಿಕ್ ಆಗಿ ಆನ್ ಆಗಿರಬೇಕು. ಸ್ವಾತಿ, ಲೇಟ್ ಆಗಿದೆ, ನಡಿ ಹೋಗಿ ಮಲ್ಕೊಳ್ಳೋಣ. ಹಾಂ, ಸ್ವಾತಿ, ನೀನು ಇವತ್ತು ತಪ್ಪಿಸ್ಕೊಂಡಿರ್ಬೋದು, ಆದರೆ ನಾಳೆ ತಪ್ಪಿಸ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. ಬೆಳಗ್ಗೆಯಿಂದ ಈಗ ತನಕ ತಪ್ಪಿಸ್ಕೊಂಡಿದ್ದೆ ಆಯಿತು. ಈಗೇನಾದರೂ ಮಾಡಿ ಅವ್ರು ನನ್ನ ಬ್ಲಡ್ ತಗೊಂಡೇ ತಗೋತಾರೆ. ಏನು ಮಾಡೋದೀಗ? ಅಪ್ಪನ ಜೊತೆ ಇದ್ಬಿಟ್ರೆ ನನಗೇನು ತೊಂದರೆ ಇಲ್ಲ, ಅವ್ರ ಜೊತೆನೇ ಇದ್ಬಿಡೋಣ. ಓ, ಏನು ಸ್ವಾತಿ ಪುಟ್ಟ, ಇಷ್ಟೊತ್ತಲ್ಲಿ ಬಂದಿದೆ, ನಿದ್ದೆ ಬರಲಿಲ್ವಾ? ಇವತ್ತು ಅಪ್ಪನ ತಪ್ಕೊಂಡು ಮಲ್ಗದ್ರೆ ನಿದ್ದೆ ಬರೋದು. ಪ್ಲೀಸ್ ಅಪ್ಪ, ನಾನಿವತ್ತು ನಿಮ್ಮ ಜೊತೆನೆ ಮಲ್ಗ್ಲಾ? ಪಕ್ಕದ ದೇವಸ್ಥಾನದಲ್ಲಿ ಫಂಕ್ಷನ್ ಇದೆ, ನಾನು ಅಲ್ಲಿಗೆ ಹೋಗ್ತಿದ್ದೀನಿ. ಬರೋದು ಬೆಳಗ್ಗೆ ಆಗ್ಬೋದು. ಅಲ್ಲಿವರೆಗೂ ನೀನೇನು ಮಾಡ್ತೀಯಾ? ಅಪ್ಪ, ನಾನು ನಿಮ್ಮ ಜೊತೆ ಬರ್ತೀನಿ, ನನ್ನನ್ನು ಕರ್ಕೊಂಡೋಗಿ ಪ್ಲೀಸ್. ಚಿಕ್ಕ ಮಕ್ಕಳು ಅಲ್ಲಿಗೆಲ್ಲ ಬರಬಾರ್ದು. ಅಲ್ಲಿ ಪೂಜೆ ಅದು ಇದು ಅಂತ ಒಂದಷ್ಟು ಫಂಕ್ಷನ್ಸ್ ಇರುತ್ತೆ. ಅಕಸ್ಮಾತ್ ನಿನಗೆ ನಿದ್ದೆ ಬಂದರೆ ಏನು ಮಾಡ್ತೀಯಾ? ಬೇಕಿದ್ರೆ ನಾಳೆಯಿಂದ ನನ್ನ ಜೊತೆನೇ ತಾಚಿ ಮಾಡುವಂತೆ. ಪ್ಲೀಸ್ ಅಪ್ಪ, ನಾನು ಬರ್ತೀನಿ. ಗುಡ್ ಗರ್ಲ್ ಅಲ್ವಾ, ಹಾಗೆಲ್ಲ ಹಠ ಮಾಡಬಾರ್ದು. ಸರಿ, ಕೆಳಗಡೆ ಏನು ಮಾಡ್ತಿದ್ರು ನೋಡ್ಕೊಂಡು ಬರೋಣ. ಬಾ ಬಾ. ನನ್ನ ಮೇಲೆ ಇನ್ನೂ ಕೋಪ ಮಾಡ್ಕೊಂಡಿದ್ಯಾ? ಬೇಗ ಹೋಗಿ ಬೇಗ ಬಂದ್ಬಿಡ್ತೀನಿ. ಹಾಂ, ಬೆಳಗ್ಗೆ ಒಟ್ಟಿಗೆ ಟಿಫನ್ ಮಾಡೋಣ. ನಾನು ನಿಮ್ಮ ಜೊತೆ ಮಾತಾಡಲ್ಲ, ನಾನು ಬರ್ತೀನಿ
ಅಂದ್ರೂ ನೀವು ಕರ್ಕೊಂಡು ಹೋಗ್ತಿಲ್ಲ. ಸ್ವಾತಿ, ಹೊರಗಡೆ ಹೋಗ್ಬೇಕಾದ್ರೆ ಹಾಗೆಲ್ಲ ಮಾತಾಡಬಾರ್ದು. ಸುಮ್ಮನೆ ಇರೋ. ಬೆಳಿ, ಸ್ವಾತಿನ ಹುಷಾರಾಗಿ ನೋಡ್ಕೋ. ಸರಿ ಮಾವ, ಏನಿದ್ರು ಫೋನ್ ಮಾಡಿ. ಸರಿ. ಬಾಯ್. ಮಾಯಾ, ಬರ್ತೀನಿ. ಟುಡೇ ಇಸ್ ಮೈ ಡೇ. ನನ್ನ ಯಾರೂ ತಡೆಯೋಕ್ಕಾಗಲ್ಲ. ಚೋಟು, ಖಾರದ ರುಚಿ ಹೇಗಿರುತ್ತೆ ಅಂತ ಇವತ್ತು ತೋರಿಸ್ತೀನಿ. ಸ್ವಾತಿ, ಬಾ ಹೋಗೋಣ. ಅಣ್ಣ ಮನೇಲಿಲ್ಲ. ಸೊ ನಾವು DNA ಟೆಸ್ಟ್ ಮಾಡ್ಸೋಕ್ಕೆ ಯಾವ ತೊಂದರೆನೂ ಆಗಲ್ಲ. ನೀನು ಇವತ್ತು ಸ್ವಾತಿ ಬ್ಲಡ್ ತೊಗೊಂಡ್ರೆ ಸರಿ, ಇಲ್ಲ ಅಂದರೆ ಎಲ್ಲ ಕೆಲಸನೂ ಕೆಡುತ್ತೆ. ಈ ಮಾಯ ಏನು ಅಂತ ನಿಮ್ಗಿನ್ನೂ ಗೊತ್ತಾಗಿಲ್ಲ. ಅದಕ್ಕೆ ನನಗೆ ಆಗ್ಬೇಕಾಗಿರೋ ಕೆಲಸ ಆಗಲಿಲ್ಲ ಅಂದರೆ ನರ್ಕ ತೋರ್ಸೋಕ್ಕೂ ಮುಂದೆ ಮುಂದೆ ನೋಡಲ್ಲ. ಇನ್ನು ಈ ಚಿಲ್ಟಾನಿಗೆ ಬಿಟ್ಬಿಡ್ತೀನ. ನಮ್ಮ ಮುಂದೆನೇ ಹೇಗೆ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತಿದ್ದಾಳೆ ನೋಡು. ಎಷ್ಟೊತ್ತಿ ಮುಖ್ಯ ಅವಳಿಗೆ. ದಿಮಾಕು ಕೊಬ್ಬು ಎರಡು ಒಟ್ಟಿಗೆ ಇಳಿಸ್ತೀನಿ, ನೋಡ್ತೀನಿ. ಶರ್ಮಿಳಕ್ಕ, ಹಾಲು ತಗೊಳ್ಳಿ. ಅಕ್ಕ, ನೀವು ತಗೊಳ್ಳಿ. 1 ನಿಮಿಷ. ಮೊದಲು ನಾನು ತಗೋತೀನಿ, ಆಮೇಲೆ ಬೇಕಾದ್ರೆ ನೀವು ತಗೊಳ್ಳಿ. ತುಂಬ ಓವರ್ ಕಾನ್ಫಿಡೆನ್ಸಲ್ಲಿದ್ದಾಳೆ ಅಂದರೆ ನನ್ನ ಲಾಕ್ ಮಾಡೋಕ್ಕೆ ಸರಿಯಾಗಿ ಪ್ಲ್ಯಾನ್ ಮಾಡಿದಾಳಂತ ಆಯಿತು. ಟೆಸ್ಟ್ ಮಾಡೋಣ. ಯಾಕೆ ಹಾಗೆ ಇಟ್ಕೊಂಡಿದ್ದೀರಾ? ಕುಡಿಯಲ್ವಾ? ಹಾಲು ತಣ್ಣಗಾಗತ್ತೆ, ಕುಡೀರಿ. ನಿನಗ್ಯಾಕೆ ಬೇಕದು? ಏನು, ಒಂದೇ ಮನೆಯವರಲ್ವಾ, ಅದಕ್ಕೆ. ಆರೋಗ್ಯ ಚೆನ್ನಾಗಿರ್ಲಿ ಅಂತ ಕೇಳ್ದೆ. ಕುಡಿಯೋ ಹಾಗಿದ್ರೆ ಕುಡೀರಿ, ಇಲ್ಲ ಅಂದ್ರೆ ಬಿಡಿ. ಬೆಳ್ಳಿ, ನನಗೆ ಯಾಕೋ ಹಾಲು ಕುಡಿಯೋ ಮೂಡಿಲ್ಲ, ತಗೊಂಡೋಗು.